ನಮಸ್ಕಾರ ವೀಕ್ಷಕರೇ. ನೀನ್ ಯಾರಿಗಾದೆಯೋ ಎಲೆ ಮಾನವ ಅಂತ ಒಂದು ಮಾತಿದೆ. ಈ ಮಾತನ್ನ ನೀವು ಕೇಳಿರ್ತೀರಾ. ಹಸು ಸಗಣಿಯಿಂದ ಹಿಡಿದು ಹಸು ಹಾಲ್ಗೂನು ಕಂಪೇರ್ ಮಾಡಿ ಒಂದು ಮಾತನ್ನ ಬರ್ದಿದ್ರು ಜ್ಞಾನಿಗಳು, ಇಲ್ಲ ಬುದ್ಧಿವಂತರು, ಏನೋ ಒಬ್ರು ಬರ್ದಿದ್ರು. ಏನಂತ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ, ನೀನ್ಯಾರಿಗಾದೆಯೋ ಎಲೆ ಮಾನವ. ಅಂದ್ರೆ ಹಸು ಸಗಣಿ ಕೂಡ ಅಷ್ಟೊಂದು ಬಳಕೆ ಆಗುತ್ತೆ ಅಂತ ಒಂದು ಮಾತನ್ನ ಬರೀತಾರೆ. ಇನ್ನೊಂದು ಮಾತನ್ನ ಬರೀತಾರೆ, ಹಾಲಾದೆ, ಕರೆದರೆ ಹಾಲಾದೆ, ಮೊಸರಾದೆ ಹೆತ್ತರೆ, ಹೆಪ್ಪುಗಟ್ಟಿದ್ರೆ ಮೊಸರಾದೆ, ಮೇಲೆ ಕೆನೆಗಟ್ಟಿದರೆ ಬೆಣ್ಣೆಯಾದೆ, ಮೇಲಾದ ತುಪ್ಪವ ನಾನಾದ ಕಾಸಿದರೆ, ಅಂದ್ರೆ ಅದನ್ನ ಕಾಯಿಸಿದ್ರೆ ತುಪ್ಪ ಆದೆ, ನೀನ್ ಯಾರಿಗಾದೆಯೋ ಎಲೆ ಮಾನವ ಅಂತ ಒಂದು ಮಾತು ಹೇಳ್ತಾರೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ರೀಸೆಂಟ್ ಆಗಿ ಒಂದು ವಿಡಿಯೋ ಕಳಿಸಿದ್ರು. ಈ ವಿಡಿಯೋದಲ್ಲಿ ತೋರಿಸ್ತಾರೆ ನೋಡಿ, ರಸ್ತೆನಲ್ಲಿ ಒಂದು ಲಾರಿ ಒಬ್ಬ ವ್ಯಕ್ತಿ ಮೇಲೆ ಹತ್ಕೊಂಡು ಹೊರಟೋಗುತ್ತೆ. ಆ ವ್ಯಕ್ತಿ ಬಿದ್ದು ಒದ್ದಾಡ್ತಾ ಇರ್ತಾನೆ. ಸುತ್ತಮುತ್ತ 10 ಜನ ಇರ್ತಾರೆ. ಎಲ್ಲಾ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅವ್ರವ್ರ ಗಾಡಿನಲ್ಲಿ ಅವ್ರವ್ರ ಪಾಡ್ಗೆ ಅಲ್ಲೇ ಪಕ್ಕದಲ್ಲಿ ನಿಂತಿರೋ ಅವ್ರ ಗಾಡಿನಲ್ಲಿ ಹೊರಟೋಗ್ತಾರೆ ಹೊರತು ಯಾರು ಕೂಡ ವ್ಯಕ್ತಿ ಹತ್ರ ಹೋಗಿ ಏನಾಯ್ತು ಅಂತ ಒಬ್ರು ನೋಡೋದಕ್ಕೆ ಹೋಗೋದಿಲ್ಲ. ಯಾರೋ ಒಬ್ರು 100ರಲ್ಲಿ ಒಬ್ರು ಹೋಗಿ ನೋಡ್ತಾರೆ ಅನ್ನೋದು ಬಿಟ್ರೆ, ಉಳಿದವರೆಲ್ಲ ಅಲ್ಲೇ ಪಕ್ಕದಲ್ಲಿ ಗಾಡಿ ನಿಲ್ಲಿಸ್ಕೊಂಡು ನೋಡ್ತಾ ಇರ್ತಾರೆ. ಯಾರು ಆ ವ್ಯಕ್ತಿ ಬಗ್ಗೆ ಕೇರ್ ಮಾಡೋದಿಲ್ಲ. ಲಾರಿ ಮೇಲೆ ಹತ್ಕೊಂಡು ಹೊರಟೋಗಿದೆ. ಸುತ್ತ ಎಷ್ಟು ಜನ ನಿಂತಿದ್ದಾರೆ ನೋಡಿ. ಅಲ್ಲಿ ಮನೆ ಹತ್ರ ಒಬ್ಬ ವ್ಯಕ್ತಿ ನಿಂತಿದ್ದಾರೆ. ಅವರು ಕೂಡ ಗಾಡಿ ನಿಲ್ಲಿಸ್ಬಿಟ್ಟು ಮನೆಗೆ ಹೋಗ್ತಾರೆ ಹೊರತು ಯಾರು ಕೂಡ ಆ ವ್ಯಕ್ತಿ ಬಿದ್ದು ಒದ್ದಾಡ್ತಾ ಇದ್ದಾನಲ್ಲ ಅವನ ಹತ್ರ ಹೋಗಿ ನೋಡೋದಿಲ್ಲ. ಅಂದ್ರೆ ಮನುಷ್ಯತ್ವ ಅನ್ನೋದು ಮನುಷ್ಯರಲ್ಲಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ. ನಾನು ಯಾರಿಗಪ್ಪ ತಲೆ ಕೆಡಿಸ್ಕೋಬೇಕು, ನನಗೆ ಯಾಕಪ್ಪ ಬೇಕು ಅನ್ನೋ ಲೆವೆಲ್ಗೆ ಮನುಷ್ಯರು ಯೋಚನೆ ಮಾಡ್ತಾ ಇದ್ದಾರೆ. ನೀ ಯಾರಿಗಾದೆಯೋ ಎಲೆ ಮಾನವ ಅಂತ ಹೇಳ್ತಾರಲ್ಲ, ಇದೇ ಸಾಕ್ಷಿ. ಮನುಷ್ಯ ಆದವನು ಸ್ವಾರ್ಥಕ್ಕೋಸ್ಕರ ಬದುಕ್ತಾ ಇದ್ದಾನೆ ಇವತ್ತು. ಸ್ವಾರ್ಥ ಬಿಟ್ರೆ ಅವನ ಲೈಫಲ್ಲಿ ಇನ್ನೇನು ಇಲ್ಲ. ತಾನು, ತನ್ನ ಮನೆ, ನನ್ನ ಸಂಸಾರ, ಆಸ್ತಿ ಮಾಡ್ಕೊಂಡೆ, ಒಂದು ಕಾರ್ ತಗೊಂಡೆ, ಒಂದು ಸೈಟ್ ತಗೊಂಡೆ, ಖುಷಿಯಾಗಿ ಬದುಕ್ತಾ ಇದ್ದೀನಿ, ಯಾರು ಹೆಂಗಾದ್ರೂ ಸಾಯ್ಲಿ ಅನ್ನೋ ಮಟ್ಟಕ್ಕೆ ಮನುಷ್ಯ ಬದುಕ್ತಾ ಇದ್ದಾನೆ. ಇದೆಲ್ಲ ಮನುಷ್ಯ ಬೇಕಾ? ಇದು ಕಾಡಲ್ಲಿರೋ ಪ್ರಾಣಿಗಳೇ ಒಂದಕ್ಕೊಂದು ಆಗುತ್ತೆ. ಆದ್ರೆ ಮನುಷ್ಯರು ಇವತ್ ಯಾವ ರೀತಿ ಬದುಕ್ತಾ ಇದ್ದಾರೆ ಅಂದ್ರೆ, 100ರಲ್ಲಿ ಒಬ್ರು ಇಬ್ರು ಸ್ವಾರ್ಥಕ್ಕೋಸ್ಕರ ಮಾಡಿರ್ತಾರೋ, ಇಲ್ಲ ಹೆಸರಿಗೋಸ್ಕರ ಮಾಡಿರ್ತಾರೋ, ಇನ್ನೊಂದಕ್ಕೋಸ್ಕರ ಮಾಡಿರ್ತಾರೋ, ಸಹಾಯ ಮಾಡ್ಕೊಂಡಾದ್ರೂ ಬದುಕ್ತಾ ಇರ್ತಾರೆ. ಇನ್ನ 100ರಲ್ಲಿ 90 ಜನ ಈ ರೀತಿ ಬದುಕ್ತಾ ಇರ್ತಾರೆ. ಅಂದ್ರೆ ಅಲ್ಲಿ ಕಾಣಿಸ್ತಾ ಇದೆ, ಲಾರಿ ಹತ್ಕೊಂಡೋಯ್ತು, ಸುತ್ತಮುತ್ತ ಕಡಿಮೆ ಅಂದ್ರೆ ಒಂದು 30-40 ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಆ ಹುಡುಗನ ಮೇಲೆ ಲಾರಿ ಹತ್ಕೊಂಡು ಹೋಗಿರೋದನ್ನ. ಅದ್ರಲ್ಲೊಬ್ರು ಲೇಡಿ ಹಂಗೆ ಹಿಂದಕ್ಕೆ ಹೊರಟೋಗ್ತಾರೆ. ಅದ್ರ ಪಕ್ಕದಲ್ಲಿ ನಿಂತಿರೋ ಗಾಡಿಯವನ್ನ ಹಾಗೆ ಮುಂದಕ್ಕೆ ಹೋಗಿ ಗಾಡಿ ನಿಲ್ಸ್ಬಿಟ್ಟು ಮನೆಗೆ ಹೊರಟೋಗ್ತಾರೆ. ಅಂದ್ರೆ ಪಕ್ಕದಲ್ಲಿ 10 ಗಾಡಿಗಳು ಹೋಗುತ್ತೆ, ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾರು ಎತ್ತೋದಕ್ಕೆ ಹೋಗೋದಿಲ್ಲ ವ್ಯಕ್ತಿನ. ಯಾಕೆ ಅಂದ್ರೆ, ನನಗೆ ಯಾಕಪ್ಪ, ಎತ್ತಿದ್ರೆ ಕೇಸ್ ಆಗುತ್ತೆ, ನಾನು ಒದ್ದಾಡ್ಬೇಕು, ಆ ಹುಡುಗನ್ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು. ಅಂದ್ರೆ ನಮ್ಮ ಟೈಮು ತುಂಬಾ ಇಂಪಾರ್ಟೆಂಟ್. ಮನುಷ್ಯತ್ವ ಅನ್ನೋದು ಕಂಪ್ಲೀಟ್ ಆಗಿ ಸತ್ತೋಗಿದೆ. ಅಲ್ಲಿ ನೋಡ್ಬೋದು ಆ ವ್ಯಕ್ತಿ ಏನ್ ಮಾಡ್ತಾರೆ ಅಂತ. ನಾನು ಹೇಳೋದೇ ಬೇಡ ಬಿಡಿ, ಇವರು ಅವರು ಅಂತ. ಒಟ್ಟಿನಲ್ಲಿ ಇದು ಯಾವುದೋ ಒಂದು ನ್ಯೂಸ್ ಚಾನಲ್ ಅಲ್ಲಿ ಬಂದಿರೋದು, ಕಳಿಸಿದ್ರು. ಮನುಷ್ಯತ್ವ ಅನ್ನೋದು ಯಾವ ಮಟ್ಟಕ್ಕೆ ಬಂದಿದೆ. ಇದೆ ಅಲ್ವಾ ಕಲಿಗಾಲದ ಕೊನೆ ಸ್ಟೇಜು ಅಂತ. ಅಂದ್ರೆ ಮನುಷ್ಯ ಸತ್ರು ಯಾರು ಬೆಲೆ ಕೊಡೋದಿಲ್ಲ. ಬದುಕಿದ್ದಾಗ ಒಂದು ಬೆಲೆ ಇರುತ್ತೆ, ಸತ್ತಾಗ, ಸಾಯೋ ಟೈಮ್ನಲ್ಲಿ ಯಾರಾಗ್ತಾರೆ ಜೊತೆಗೆ. ಅದಕ್ಕೋಸ್ಕರನೇ ಹೇಳೋದು, ನಮ್ಮ ಸುತ್ತಮುತ್ತ ಒಳ್ಳೆ ಸಂಬಂಧಗಳನ್ನ ಇಟ್ಕೊಳ್ಳಿಲ್ಲ ಅಂದ್ರೆ ಬೀದಿ ಹೆಣ ಅಂತಾರಲ್ಲ, ಅಂತ ಪರಿಸ್ಥಿತಿ ಇವತ್ತು ಬೇಡ. ಇಲ್ಲಿ ಗೊತ್ತಿಲ್ಲದೆ ಇರೋರ್ಗು ಪ್ರಾಣಿಗಳು ಕಾಪಾಡೋ ಕೆಲಸ ಮಾಡುತ್ತೆ. ಆದ್ರೆ ಇಲ್ಲಿ ರಸ್ತೆನಲ್ಲಿ ಒಬ್ಬ ಮನುಷ್ಯ ಬಿದ್ದು ಒದ್ದಾಡ್ತಾ ಇದ್ರು, ಯಾರು ಕೇರ್ ಮಾಡಲ್ಲ. ಅದೇ ಮನುಷ್ಯತ್ವ ಅಲ್ವಾ ಈಗಿರುವಂತದ್ದು? ಏನ್ ಹೇಳೋಣ ಜನಕ್ಕೆ? ಉಳಿದಿದ್ದು ನಿಮಗ್ ಬಿಟ್ಟಿದ್ದು. ನಾವ್ ಯಾವತ್ತು ಯಾರನ್ನಾದ್ರೂ ಕಾಪಾಡೋ ಕೆಲಸ ಮಾಡಿದ್ರೆ ಅದು ನಮ್ಮನ್ನ ಕಾಪಾಡೋ ಕೆಲಸ ಮಾಡುತ್ತೆ. ಆದಷ್ಟು ಅಂತ ಕೆಲಸ ಮಾಡೋಣ. ಅದನ್ನ ಬಿಟ್ಟು ಬೀದಿ ಹೆಣ ಆಗುವಂತ ಪರಿಸ್ಥಿತಿ ಬೇಡ ಅಲ್ಲ ಯಾರು. ಅಂದ ಮೇಲೆ ಹಸು ಸಗಣಿನೇ ಅಷ್ಟೊಂದು ಲೆವೆಲ್ ಬಳಕೆ ಆಯ್ತು. ಅವ್ರು ಬರ್ದಿದ್ದು ಮಾತು ಇಲ್ಲಿ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ. ಏನಂತ, ನೀನ್ ಯಾರಿಗಾದೆಯೋ ಎಲೆ ಮಾನವ ಅಂತ. ನಾವ್ ಯಾರಿಗೂ ಆಗ್ತಾ ಇಲ್ಲ, ಸ್ವಾರ್ಥಕ್ಕೋಸ್ಕರ ಬದುಕ್ತಾ ಇದ್ದೀವಿ ಅಷ್ಟೇ ಅಲ್ವಾ? ಯೋಚನೆ ಮಾಡಿ. ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.